ಹೋಟೆಲ್ ಮಾಲೀಕರಿಗೆ ಬಿಗ್ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಐತಿಹಾಸಿಕ ಏರಿಕೆ. ಇದು ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಹೆಚ್ಚಳ ಕಂಡಿರೋದು. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 993 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಅಮೆರಿಕ ಇರಾನ್ ಯುದ್ಧದ ಬಳಿಕ ಇದು 3ನೇ ಬಾರಿ ಏರಿಕೆ ಕಂಡಿರೋದು. ಸಹಜವಾಗಿ ಒಂದು ಬಾರಿ ಏರಿಕೆ ಕಂಡ್ರೇನೆ ಭಾರಿನೇ ಕಷ್ಟ ಆಗತ್ತೆ ಹೋಟೆಲ್ ಉದ್ಯಮಕ್ಕೆ. ಅಂಥದ್ರಲ್ಲಿ 3ನೇ ಬಾರಿ ಏರಿಕೆ ಮಾಡಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಸದ್ಯಕ್ಕೆ ಯಾವುದೇ ಹೆಚ್ಚಳ ಇಲ್ಲ. ಇದು ಒಂದು ಕಡೆ ಸಮಾಧಾನ. ಒಂದು ಕಡೆ ಮನೆಯಲ್ಲಿ ಅಡಿಗೆ ಮಾಡೋಕ್ಕಾಗಲಿಲ್ಲ ಅಥವಾ ಅನಿವಾರ್ಯ ಏನೋ ಒಂದು ಅಂತ ಹೋಟೆಲ್ಗೆ ಹೋದ್ರೆ ಈ ಬೆಲೆ ಏರಿಕೆಯ ಹಾವಳಿ ಬೇರೆ ನೋಡಿ. ಒಂದು ಕಡೆ ಇವರು ಸಹಜವಾಗಿ ಈ ವಾಣಿಜ್ಯ ಬಳಕೆಯ ಸಿಲಿಂಡರ್ನಲ್ಲಿ ಹೆಚ್ಚಳ ಮಾಡಬೇಕು ಅಂದ್ರೆ ಅನಿವಾರ್ಯ. ಹೋಟೆಲ್ಗಳು ಕೂಡ ಅವರು ಉತ್ಪನ್ನ ಮಾಡುವಂತ ಆಹಾರದ ಬೆಲೆಯಲ್ಲಿ ಹೆಚ್ಚಳ ಮಾಡಬೇಕು. ಇದು ನೇರವಾಗಿ ಯಾರಿಗೆ ಹೊಡೆತ ಬೀಳುತ್ತೆ? ಒಂದು ಕಡೆ ಗ್ರಾಹಕರಿಗೆ. ಪ್ರತಿ ಬಾರಿ ಗ್ರಾಹಕರ ಜೇಬು ಸುಡುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಲಿ ಈ ರೀತಿಯಾದಂತಹ ಬೆಲೆ ಏರಿಕೆಯ ಡೆಸಿಷನ್ ಇದೆಯಲ್ಲ, ಅದು ಜನಸಾಮಾನ್ಯರ ಜೇಬ್ ಸುಡುತ್ತೆ. ನಡೀಲಿ ವಾಣಿಜ್ಯ ಗ್ಯಾಸ್ ಮತ್ತಷ್ಟು ದುಬಾರಿ ಆಗ್ಬಿಟ್ಟಿದೆ. ಬೆಂಗಳೂರಲ್ಲೇ 2162, ಈಗ 991, ಒಟ್ಟಾರೆ 3153 ರೂಪಾಯಿಗೆ ಹೆಚ್ಚಳ ಕಂಡ್ರೆ ಬದುಕೋದಾದ್ರೂ ಹೇಗೆ ಹೋಟೆಲ್ ಉದ್ಯಮ? ಸಾಮಾನ್ಯ ಅಲ್ಲ ಹೋಟೆಲ್ ಉದ್ಯಮ ಅಂದ್ರೆ. ಅದಕ್ಕೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿರೋರ್ ಕತೆ ಹೆಂಗೆ? ಅಥವಾ ಈಗಾಗಲೇ